ನೋಡಿ, ನನಗೆ ಪೂರ್ತಿ ಮಾಹಿತಿ ನೋಡಿ, ಯಾವುದೇ ಪ್ರಕರಣ ಕಾನೂನು ಪ್ರಕಾರ ತಗೊಳ್ಬೇಕಾಗ್ತದೆ ಮತ್ತು ಕಾನೂನು ಅಡಿಯಲ್ಲಿ ಏನೇನಿದೆ ಅದನ್ನು ಮಾಡಬೇಕಾಗ್ತದೆ. ಅದರಿಂದ ಅದರಲ್ಲಿ ಯಾವುದೇ ರೀತಿಯ ಒಂದು ಹಸ್ತಕ್ಷೇಪ ಮಾಡುವಂಥದ್ದು ಸರ್ಕಾರ ಉದ್ದೇಶ ಅಂತ ಇರೋದಿಲ್ಲ. ಅದು ನನಗೆ ಇನ್ನೂ ಎಲ್ಲ ವಿಷಯಗಳು ತಿಳ್ಕೊಂಡು ನಂತರ ಬೇಕಾದ್ರೆ ಉಲ್ಲೇಖ ಮಾಡಿದ್ದಾರೆ ಸರ್, ಹೆಸರನ್ನೇ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಹೇಳಿದ್ದಾರೆ ಅದು ಡೂಪ್ಲಿಕೇಟ್ ಮಾಡ್ಕೊಂಡಿದ್ದಾರೆ. ಅದೇ ಈಗ ತಿಳ್ಕೊಳ್ಬೇಕಾಗ್ತದೆ, ಯಾಕಂದ್ರೆ ಇವೆಲ್ಲ ಗಂಭೀರವಾದಂಥ ವಿಷಯಗಳು, ಸೂಕ್ಷ್ಮವಾದಂಥ ವಿಷಯಗಳು ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಏಕ್ದಮ್ ಏನೋ ಒಂದು ರಿಯಾಕ್ಷನ್ ಕೊಡೋದಕ್ಕಿಂತ ತಿಳ್ಕೊಂಡು ಏನಾಗಿದೆ ತಿಳ್ಕೊಂಡು ಆಮೇಲೆ ನಂತರ ಹೇಳೋಣ. ಕೋವಿಡ್ ಸಂದರ್ಭದಲ್ಲಿ ನಡೆದಂಥ ಒಂದು ಹಗರಣ, ಕೋವಿಡ್ ಸಂದರ್ಭದಲ್ಲಿ ನಡೆದಂಥ ಹಗರಣದಿತ್ತು. ಇವರು ಡುಕಿನೋ ಅವರು ಒಂದು ವರದಿ ಕೊಟ್ಟಿದ್ದಾರೆ. ಅದರಲ್ಲಿ ಯಡಿಯೂರಪ್ಪ ಅವರದು ಮತ್ತೆ ಶ್ರೀರಾಮುಲು ಅವರದು ಇಬ್ಬರದ್ದು ಹೆಸರು ಮೆನ್ಷನ್ ಆಗಿದೆ. ಈಗ ತನಿಖೆ ನಂತರ ಈಗ ಅವ್ರ ಮೇಲೆ ಆಕ್ಷನ್ ಆಗುತ್ತೆ. ಈಗ ಅದು ನಮ್ಮ ಸಬ್ ಕಮಿಟಿಯಲ್ಲಿ ಚರ್ಚೆಗಳೆಲ್ಲ ಆಗಿದೆ ಮತ್ತು ಈ ವಿಚಾರದಲ್ಲಿ ಅವರಿಗೆ ನಮ್ಮ ಇಲಾಖೆಗಳಲ್ಲಿ ಎಲ್ಲ ವಿಚಾರಣೆಗಳು ಮಾಡೋದು ಕೂಡ ಹೇಳ್ತಾ ಇದ್ದೀವಿ. ಸೊ ಆ ವಿಚಾರಣೆ ಪ್ರೋಗ್ರೆಸ್ ಅಲ್ಲಿ ಇದೆ. ಎಲ್ಲ ಪೂರ್ತಿಯಾದಂಥ ನಂತರ ಮುಂದಿನ ಏನು ಯಾವ ರೀತಿಯಾಗಿ ಕಂಪ್ಲೇಂಟ್ ಕೊಡಬೇಕು ಮತ್ತು ಇನ್ನೊಂದು ಇದನ್ನ ಇವ್ರಿಗೂ ಕೂಡ ವಹಿಸಿದ್ದಾರೆ, ಎಸ್ ಐ ಟಿ ಅಲ್ವಾ, ಎಸ್ ಐ ಟಿಗೂ ವಹಿಸಿದ್ದಾರೆ. ಸೊ ಅವರು ಕೂಡ ಇದನ್ನೆಲ್ಲ ನೋಡ್ತಾರೆ. ನಾವು ಅದ್ರಲ್ಲಿ ನೇರವಾಗಿ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ನಾವು ಹೇಳಕ್ಕಾಗೋದಿಲ್ಲ. ನಮ್ಮ ಇಲಾಖೆಗಳು ನಾವು ವಿಚಾರಣೆ ಈಗಾಗಲೇ ಶೋ ಕಾಸ್ ನೋಟಿಸ್ಗಳು ಅಧಿಕಾರಿಗಳಿಗೆ ಆ ಸಂದರ್ಭದಿಂದ ಯಾರ್ಯಾರು ಇದ್ರು ಅವ್ರಿಗೆಲ್ಲ ಎಕ್ಸ್ಪ್ಲನೇಷನ್ ಕೂಡ ನಾವೆಲ್ಲ ಕೇಳಿದ್ದೀವಿ. ಸೊ ಅದು ಕೂಡ ನಡೀತಾ ಇದೆ. ಎರಡು ಎಸ್ ಐ ಟಿನೂ ಮಾಡ್ತಾ ಇದ್ದಾರೆ. ಸೊ ಇದ್ರ ನಂತರ ಎಲ್ಲ ಹೊರಗೆ ಬಂದ್ಮೇಲೆ ನೋಡೋಣ. ನೋಡಿ, ವಕ್ಫನ್ನ ಇದು ಎರಡು ಅಂಶ ಇದೆ. ವಕ್ಫ್ನಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ, ಆ ಭೂಮಿಯ ದುರುಪಯೋಗ ಆಗಿದ್ರೆ ಅದು ಬೇರೆ. ಈ ಕಾನೂನಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಈ ಕಾನೂನು ಅವ್ರು ಏನು ರಚನೆ ಮಾಡಿದರೆ ಇದು ಸಂವಿಧಾನಕ್ಕೆ ವಿರುದ್ಧವಾದಂಥ ಕಾನೂನು, ಆಯ್ತಾ. ಅದರಿಂದ ಇದನ್ನ ಖಂಡಿತವಾಗಿಯೂ ನ್ಯಾಯಾಲಯಗಳಲ್ಲಿ ಇದನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಇವತ್ತು ಕೇಂದ್ರ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ. ನಾವು ಯಾರನ್ನೂ ಗಮನಕ್ಕೆ ತಗೊಳ್ಳೋದಿಲ್ಲ. ಇಂಥ ಸೂಕ್ಷ್ಮ ವಿಚಾರ ಬಂದಾಗ ಅದನ್ನ ಇನ್ನೂ ಸಂಯಮೆಯಿಂದ ಅವರು ರಚನೆ ಮಾಡಬೇಕಾಗಿದೆ, ಅವ್ರ ಕೆಲಸ ಮಾಡಬೇಕಾಗಿತ್ತು. ಆದರೆ ಅದನ್ನ ಬಿಟ್ಟು ಅವರು ಒಂದು ರೀತಿ ದ್ವೇಷ ಸಾಧಿಸ್ತಕ್ಕಂಥದ್ದನ್ನ ಮತ್ತು ರಾಜ್ಯದ ಒಂದು ಹಕ್ಕನ್ನು ಕೂಡ ಕಿತ್ಕೊಳ್ತಾ ಇದ್ದಾರೆ. ರಾಜ್ಯದ ಹಕ್ಕೇನಿದೆ, ರಾಜ್ಯದ ಭೂಮಿ ಮೇಲೆ ರಾಜ್ಯಕ್ಕೆ ಹಕ್ಕಿದೆ ಹೊರತು ಕೇಂದ್ರಕ್ಕೆ ಹಕ್ಕಿಲ್ಲ, ಆಯ್ತಾ. ಮತ್ತು ಈ ವಕ್ಫ್ ಕೂಡ ಸ್ಟೇಟ್ ಇದರಲ್ಲೇ ಈಗ ಧರ್ಮದತ್ತಿ ಏನೇನೋ ಎಲ್ಲ ಇದೆ, ನಮ್ಮ ಟ್ರಸ್ಟ್ಗಳು ಹಿಂದೂ ಧರ್ಮದ್ದೇ ಇರ್ಬೋದು, ಎಲ್ಲ ಕೂಡ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ. ಕೇಂದ್ರ ಸರ್ಕಾರ ಅದನ್ನ ವ್ಯಾಪ್ತಿಗೆ ಬರಲ್ಲ. ಅದೇ ತರ ಇದು ಕೂಡ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿದೆ. ಈ ತರದ ಒಂದು ಕ್ರಮಗಳು ದ್ವೇಷದಿಂದ ಕೂಡಿರ್ತಕ್ಕಂಥದ್ದು, ಅದೇ ಸರಿ ಇಲ್ಲ. ಬೇರೆ ಭ್ರಷ್ಟಾಚಾರ ತಪ್ಪುಗಳಾಗಿದ್ರೆ ಅವ್ರು ಕ್ರಮ ತಗೊಳ್ಳಿ. ಓಕೆ, ಇಬ್ಬರು ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ. ಇದು ನಿಮ್ಮ ಪಕ್ಷದಲ್ಲಿ ಡಿವೈಡ್ ಆಗುವಂತ ಚಾನ್ಸಸ್ ಏನು ಡಿವೈಡ್ ಆಗೋದಿಲ್ಲ. ಏನೇ ಆದ್ರೂ ಎಲ್ಲ ಒಮ್ಮತ ತೀರ್ಮಾನ ಆಗ್ತದೆ. ನೋಡಿ, ನನಗೆ ಪೂರ್ತಿ ಮಾಹಿತಿ ನೋಡಿ, ಯಾವುದೇ ಪ್ರಕರಣ ಕಾನೂನು ಪ್ರಕಾರ ತಗೊಳ್ಬೇಕಾಗ್ತದೆ ಮತ್ತು ಕಾನೂನು ಅಡಿಯಲ್ಲಿ ಏನೇನಿದೆ ಅದನ್ನ ಮಾಡಬೇಕಾಗ್ತದೆ. ಅದರಿಂದ ಅದರಲ್ಲಿ ಯಾವುದೇ ರೀತಿಯ ಒಂದು ಹಸ್ತಕ್ಷೇಪ ಮಾಡುವಂಥದ್ದು ಸರ್ಕಾರ ಉದ್ದೇಶ ಅಂತ ಇರೋದಿಲ್ಲ. ಅದು ನನಗೆ ಇನ್ನೂ ಎಲ್ಲ ವಿಷಯಗಳು ತಿಳ್ಕೊಂಡು ನಂತರ ಬೇಕಾದ್ರೆ ಉಲ್ಲೇಖ ಮಾಡಿದ್ದಾರೆ ಸರ್, ಹೆಸರನ್ನೇ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಹೇಳಿದ್ದಾರೆ ಅದು ಡೂಪ್ಲಿಕೇಟ್ ಮಾಡ್ಕೊಂಡಿದ್ದಾರೆ. ಅದೇ ಈಗ ತಿಳ್ಕೊಳ್ಬೇಕಾಗ್ತದೆ, ಯಾಕಂದ್ರೆ ಇವೆಲ್ಲ ಗಂಭೀರವಾದಂಥ ವಿಷಯಗಳು, ಸೂಕ್ಷ್ಮವಾದಂಥ ವಿಷಯಗಳು ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಏಕ್ದಮ್ ಏನೋ ಒಂದು ರಿಯಾಕ್ಷನ್ ಕೊಡೋದಕ್ಕಿಂತ ತಿಳ್ಕೊಂಡು ಏನಾಗಿದೆ ತಿಳ್ಕೊಂಡು ಆಮೇಲೆ ನಂತರ ಹೇಳೋಣ. ಕೋವಿಡ್ ಸಂದರ್ಭದಲ್ಲಿ ನಡೆದಂಥ ಒಂದು ಹಗರಣ, ಕೋವಿಡ್ ಸಂದರ್ಭದಲ್ಲಿ ನಡೆದಂಥ ಹಗರಣದಿತ್ತು. ಇವರು ಡುಕಿನೋ ಅವರು ಒಂದು ವರದಿ ಕೊಟ್ಟಿದ್ದಾರೆ. ಅದರಲ್ಲಿ ಯಡಿಯೂರಪ್ಪ ಅವರದು ಮತ್ತೆ ಶ್ರೀರಾಮುಲು ಅವರದು ಇಬ್ಬರದ್ದು ಹೆಸರು ಮೆನ್ಷನ್ ಆಗಿದೆ. ಈಗ ತನಿಖೆ ನಂತರ ಈಗ ಅವ್ರ ಮೇಲೆ ಆಕ್ಷನ್ ಆಗುತ್ತೆ. ಈಗ ಅದು ನಮ್ಮ ಸಬ್ ಕಮಿಟಿಯಲ್ಲಿ ಚರ್ಚೆಗಳೆಲ್ಲ ಆಗಿದೆ ಮತ್ತು ಈ ವಿಚಾರದಲ್ಲಿ ಅವರಿಗೆ ನಮ್ಮ ಇಲಾಖೆಗಳಲ್ಲಿ ಎಲ್ಲ ವಿಚಾರಣೆಗಳು ಮಾಡೋದು ಕೂಡ ಹೇಳ್ತಾ ಇದ್ದೀವಿ. ಸೊ ಆ ವಿಚಾರಣೆ ಪ್ರೋಗ್ರೆಸ್ ಅಲ್ಲಿ ಇದೆ. ಎಲ್ಲ ಪೂರ್ತಿಯಾದಂಥ ನಂತರ ಮುಂದಿನ ಏನು ಯಾವ ರೀತಿಯಾಗಿ ಕಂಪ್ಲೇಂಟ್ ಕೊಡಬೇಕು ಮತ್ತು ಇನ್ನೊಂದು ಇದನ್ನ ಇವ್ರಿಗೂ ಕೂಡ ವಹಿಸಿದ್ದಾರೆ, ಎಸ್ ಐ ಟಿ ಅಲ್ವಾ, ಎಸ್ ಐ ಟಿಗೂ ವಹಿಸಿದ್ದಾರೆ. ಸೊ ಅವರು ಕೂಡ ಇದನ್ನೆಲ್ಲ ನೋಡ್ತಾರೆ. ನಾವು ಅದ್ರಲ್ಲಿ ನೇರವಾಗಿ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ನಾವು ಹೇಳಕ್ಕಾಗೋದಿಲ್ಲ. ನಮ್ಮ ಇಲಾಖೆಗಳು ನಾವು ವಿಚಾರಣೆ ಈಗಾಗಲೇ ಶೋ ಕಾಸ್ ನೋಟಿಸ್ಗಳು ಅಧಿಕಾರಿಗಳಿಗೆ ಆ ಸಂದರ್ಭದಿಂದ ಯಾರ್ಯಾರು ಇದ್ರು ಅವ್ರಿಗೆಲ್ಲ ಎಕ್ಸ್ಪ್ಲನೇಷನ್ ಕೂಡ ನಾವೆಲ್ಲ ಕೇಳಿದ್ದೀವಿ. ಸೊ ಅದು ಕೂಡ ನಡೀತಾ ಇದೆ. ಎರಡು ಎಸ್ ಐ ಟಿನೂ ಮಾಡ್ತಾ ಇದ್ದಾರೆ. ಸೊ ಇದ್ರ ನಂತರ ಎಲ್ಲ ಹೊರಗೆ ಬಂದ್ಮೇಲೆ ನೋಡೋಣ. ನೋಡಿ,
ವಕ್ಫನ್ನ ಇದು ಎರಡು ಅಂಶ ಇದೆ. ವಕ್ಫ್ನಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ, ಆ ಭೂಮಿಯ ದುರುಪಯೋಗ ಆಗಿದ್ರೆ ಅದು ಬೇರೆ. ಈ ಕಾನೂನಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಈ ಕಾನೂನು ಅವ್ರು ಏನು ರಚನೆ ಮಾಡಿದರೆ ಇದು ಸಂವಿಧಾನಕ್ಕೆ ವಿರುದ್ಧವಾದಂಥ ಕಾನೂನು, ಆಯಿತಾ. ಅದರಿಂದ ಇದನ್ನು ಖಂಡಿತವಾಗಿಯೂ ನ್ಯಾಯಾಲಯಗಳಲ್ಲಿ ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಇವತ್ತು ಕೇಂದ್ರ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ. ನಾವು ಯಾರನ್ನೂ ಕೂಡ ನಾವು ಯಾರನ್ನೂ ಗಮನಕ್ಕೆ ತಗೊಳ್ಳೋದಿಲ್ಲ. ಇಂಥ ಸೂಕ್ಷ್ಮ ವಿಚಾರ ಬಂದಾಗ ಅದನ್ನು ಇನ್ನೂ ಸಂಯಮೆಯಿಂದ ಅವರು ರಚನೆ ಮಾಡಬೇಕಾಗಿತ್ತು, ಅವ್ರು ಕೆಲಸ ಮಾಡಬೇಕಾಗಿತ್ತು. ಆದರೆ ಅದನ್ನು ಬಿಟ್ಟು ಅವರು ಒಂದು ರೀತಿ ದ್ವೇಷ ಸಾಧಿಸ್ತಕ್ಕಂಥದ್ದನ್ನು ಮತ್ತು ರಾಜ್ಯದ ಒಂದು ಹಕ್ಕನ್ನು ಕೂಡ ಕಿತ್ಕೊಳ್ತಾ ಇದ್ದಾರೆ. ರಾಜ್ಯದ ಹಕ್ಕೇನಿದೆ, ರಾಜ್ಯದ ಭೂಮಿ ಮೇಲೆ ರಾಜ್ಯಕ್ಕೆ ಹಕ್ಕಿದೆ ಹೊರತು ಕೇಂದ್ರಕ್ಕೆ ಹಕ್ಕಿಲ್ಲ, ಆಯ್ತಾ. ಮತ್ತು ಈ ವಕ್ಫ್ ಕೂಡ ಸ್ಟೇಟ್ ಇದರಲ್ಲೇ ಈಗ ಧರ್ಮದತ್ತಿ ಏನೇನೋ ಎಲ್ಲ ಇದೆ, ನಮ್ಮ ಟ್ರಸ್ಟ್ಗಳು ಹಿಂದೂ ಧರ್ಮದ್ದೇ ಇರ್ಬೋದು, ಎಲ್ಲ ಕೂಡ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ. ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರಲ್ಲ. ಅದೇ ಥರ ಇದು ಕೂಡ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿದೆ. ಈ ಥರದ ಒಂದು ಕ್ರಮಗಳು ದ್ವೇಷದಿಂದ ಕೂಡಿರ್ತಕ್ಕಂಥದ್ದು, ಅದೇ ಸರಿ ಇಲ್ಲ ಅಂತ. ಬೇರೆ ಭ್ರಷ್ಟಾಚಾರ ತಪ್ಪುಗಳಾಗಿದ್ರೆ ಕ್ರಮ ತಗೊಳ್ಳಿ. ಓಕೆ ಸರ್, ಈಗ ಕೆಪಿಸಿಸಿ ಇಬ್ಬರು ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ. ಇದು ನಿಮ್ಮ ಪಕ್ಷದಲ್ಲಿ ಡಿವೈಡ್ ಆಗುವಂತ ಚಾನ್ಸಸ್ ಇದೆಯಾ? ಏನು ಡಿವೈಡ್ ಆಗೋದಿಲ್ಲ. ಏನೇ ಆದರೂ ಎಲ್ಲ ಒಮ್ಮತ ತೀರ್ಮಾನ ಆಗ್ತದೆ. ನೋಡಿ, ನನಗೆ ಪೂರ್ತಿ ಮಾಹಿತಿ ಇಲ್ಲ. ನೋಡಿ, ಯಾವುದೇ ಪ್ರಕರಣ ಕಾನೂನು ಪ್ರಕಾರ ತಗೊಳ್ಬೇಕಾಗ್ತದೆ ಮತ್ತು ಕಾನೂನು ಅಡಿಯಲ್ಲಿ ಏನೇನಿದೆ ಅದನ್ನು ಮಾಡಬೇಕಾಗ್ತದೆ. ಅದರಿಂದ ಅದರಲ್ಲಿ ಯಾವುದೇ ರೀತಿಯ ಒಂದು ಹಸ್ತಕ್ಷೇಪ ಮಾಡುವಂಥದ್ದು ಸರ್ಕಾರ ಉದ್ದೇಶ ಅಂತ ಇರೋದಿಲ್ಲ. ಆದರೆ ನನಗೆ ಇನ್ನೂ ಎಲ್ಲ ವಿಷಯಗಳು ತಿಳ್ಕೊಂಡು ನಂತರ ಬೇಕಾದ್ರೆ ರಿಯಾಕ್ಟ್ ಉಲ್ಲೇಖ ಮಾಡಿದ್ದಾರೆ ಸರ್, ಹೆಸರನ್ನೇ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಪೊನ್ನಣ್ಣ ಹೇಳಿದ್ದಾರೆ ಅದು ಡೂಪ್ಲಿಕೇಟ್ ಮಾಡ್ಕೊಂಡಿದ್ದಾರೆ ಅಂತ. ಅದೇ ಈಗ ತಿಳ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಇವೆಲ್ಲ ಗಂಭೀರವಾದಂಥ ವಿಷಯಗಳು, ಸೂಕ್ಷ್ಮವಾದಂಥ ವಿಷಯಗಳು ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಏಕ್ದಮ್ ಏನೋ ಒಂದು ರಿಯಾಕ್ಷನ್ ಕೊಡೋದಕ್ಕಿಂತ ತಿಳ್ಕೊಂಡು ಏನಾಗಿದೆ ಇದು ತಿಳ್ಕೊಂಡು ಆಮೇಲೆ ನಂತರ ಹೇಳೋಣ. ಈ ಕೋವಿಡ್ ಸಂದರ್ಭದಲ್ಲಿ ನಡೆದಂತ ಒಂದು ಹಗರಣ, ಕೋವಿಡ್ ಸಂದರ್ಭದಲ್ಲಿ ನಡೆದಂತ ಹಗರಣದಿತ್ತು. ಇವರು ಡುಕಿನೋ ಅವರು ಒಂದು ವರದಿ ಕೊಟ್ಟಿದ್ದಾರೆ. ಅದರಲ್ಲಿ ಯಡಿಯೂರಪ್ಪ ಅವರದು ಮತ್ತೆ ಶ್ರೀರಾಮುಲು ಅವರದು ಇಬ್ಬರದ್ದು ಹೆಸರು ಮೆನ್ಷನ್ ಆಗಿದೆ. ಈಗ ತನಿಖೆ ನಂತರ ಈಗ ಅವ್ರ ಮೇಲೆ ಆಕ್ಷನ್ ಆಗುತ್ತೆ. ಈಗ ಅದು ನಮ್ಮ ಸಬ್ ಕಮಿಟಿಯಲ್ಲಿ ಚರ್ಚೆಗಳೆಲ್ಲ ಆಗಿದೆ ಮತ್ತು ಈ ವಿಚಾರದಲ್ಲಿ ಅವರಿಗೆ ನಮ್ಮ ಇಲಾಖೆಗಳಲ್ಲಿ ಎಲ್ಲ ವಿಚಾರಣೆಗಳು ಮಾಡೋದು ಕೂಡ ಹೇಳ್ತಾ ಇದ್ದೀವಿ. ಸೊ ಆ ವಿಚಾರಣೆ ಪ್ರೋಗ್ರೆಸ್ ಅಲ್ಲಿ ಇದೆ. ಈ ಎಲ್ಲ ಪೂರ್ತಿಯಾದಂಥ ನಂತರ ಮುಂದಿನ ಏನು ಯಾವ ರೀತಿಯಾಗಿ ಕಂಪ್ಲೇಂಟ್ ಕೊಡಬೇಕು ಮತ್ತು ಇನ್ನೊಂದು ಇದನ್ನ ಇವ್ರಿಗೂ ಕೂಡ ವಹಿಸಿದ್ದಾರೆ, ಎಸ್ ಐ ಟಿ ಅಲ್ವಾ, SIT ಗೂ ವಹಿಸಿದ್ದಾರೆ. ಸೊ ಅವರು ಕೂಡ ಇದನ್ನೆಲ್ಲ ನೋಡ್ತಾರೆ. ನಾವು ಅದ್ರಲ್ಲಿ ನೇರವಾಗಿ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ನಾವು ಹೇಳಕ್ಕಾಗೋದಿಲ್ಲ. ನಮ್ಮ ಇಲಾಖೆಗಳು ನಾವು ವಿಚಾರಣೆ ಈಗಾಗಲೇ ಶೋ ಕಾಸ್ ನೋಟಿಸ್ಗಳು ಅಧಿಕಾರಿಗಳಿಗೆ ಆ ಸಂದರ್ಭದಿಂದ ಯಾರ್ಯಾರು ಇದ್ರು ಅವ್ರಿಗೆಲ್ಲ ಎಕ್ಸ್ಪ್ಲನೇಷನ್ ಕೂಡ ನಾವೆಲ್ಲ ಕೇಳಿದ್ದೀವಿ. ಸೊ ಅದು ಕೂಡ ನಡೀತಾ ಇದೆ. ಎರಡು SIT ಮಾಡ್ತಾ ಇದ್ದಾರೆ. ಸೊ ಇದ್ರ ನಂತರ ಎಲ್ಲ ಹೊರಗೆ ಬಂದ್ಮೇಲೆ ನೋಡೋಣ. ನೋಡಿ, ವಕ್ಫನ್ನ ಇದು ಎರಡು ಅಂಶ ಇದೆ. ವಕ್ಫ್ನಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ, ಆ ಭೂಮಿಯ ದುರುಪಯೋಗ ಆಗಿದ್ರೆ ಅದು ಬೇರೆ. ಈ ಕಾನೂನಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಈ ಕಾನೂನು ಅವ್ರು ಏನು ರಚನೆ ಮಾಡಿದರೆ ಇದು ಸಂವಿಧಾನಕ್ಕೆ ವಿರುದ್ಧವಾದಂಥ ಕಾನೂನು, ಆಯಿತಾ. ಅದರಿಂದ ಇದನ್ನು ಖಂಡಿತವಾಗಿಯೂ ನ್ಯಾಯಾಲಯಗಳಲ್ಲಿ ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಇವತ್ತು ಕೇಂದ್ರ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ. ನಾವು ಯಾರನ್ನೂ ಕೂಡ ನಾವು ಯಾರನ್ನೂ ಗಮನಕ್ಕೆ ತಗೊಳ್ಳೋದಿಲ್ಲ. ಇಂಥ ಸೂಕ್ಷ್ಮ ವಿಚಾರ ಬಂದಾಗ ಅದನ್ನು ಇನ್ನೂ ಸಂಯಮೆಯಿಂದ ಅವರು ರಚನೆ ಮಾಡಬೇಕಾಗಿತ್ತು, ಅವ್ರು ಕೆಲಸ ಮಾಡಬೇಕಾಗಿತ್ತು. ಆದರೆ ಅದನ್ನು ಬಿಟ್ಟು ಅವರು ಒಂದು ರೀತಿ ದ್ವೇಷ ಸಾಧಿಸ್ತಕ್ಕಂಥದ್ದನ್ನು ಮತ್ತು ರಾಜ್ಯದ ಒಂದು ಹಕ್ಕನ್ನು ಕೂಡ ಕಿತ್ಕೊಳ್ತಾ ಇದ್ದಾರೆ. ರಾಜ್ಯದ ಹಕ್ಕೇನಿದೆ, ರಾಜ್ಯದ ಭೂಮಿ ಮೇಲೆ ರಾಜ್ಯಕ್ಕೆ ಹಕ್ಕಿದೆ ಹೊರತು ಕೇಂದ್ರಕ್ಕೆ ಹಕ್ಕಿಲ್ಲ, ಆಯ್ತಾ. ಮತ್ತು ಈ ವಕ್ಫ್ ಕೂಡ ಸ್ಟೇಟ್ ಇದರಲ್ಲೇ ಈಗ ಧರ್ಮದತ್ತಿ ಏನೇನೋ ಎಲ್ಲ ಇದೆ, ನಮ್ಮ ಟ್ರಸ್ಟ್ಗಳು ಹಿಂದೂ ಧರ್ಮದ್ದೇ ಇರ್ಬೋದು, ಎಲ್ಲ ಕೂಡ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ. ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರಲ್ಲ. ಅದೇ ಥರ ಇದು ಕೂಡ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿದೆ. ಈ ಥರದ ಒಂದು ಕ್ರಮಗಳು ದ್ವೇಷದಿಂದ ಕೂಡಿರ್ತಕ್ಕಂಥದ್ದು, ಅದೇ ಸರಿ ಇಲ್ಲ ಅಂತ. ಬೇರೆ ಭ್ರಷ್ಟಾಚಾರ ತಪ್ಪುಗಳಾಗಿದ್ರೆ ಕ್ರಮ ತಗೊಳ್ಳಿ. ಓಕೆ ಸರ್, ಈಗ ಕೆಪಿಸಿಸಿ ಇಬ್ಬರು ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ. ಇದು ನಿಮ್ಮ ಪಕ್ಷದಲ್ಲಿ ಡಿವೈಡ್ ಆಗುವಂತ ಚಾನ್ಸಸ್ ಇದೆಯಾ? ಏನು ಡಿವೈಡ್ ಆಗೋದಿಲ್ಲ. ಏನೇ ಆದರೂ ಎಲ್ಲ ಒಮ್ಮತ ತೀರ್ಮಾನ ಆಗ್ತದೆ.